ನಾನ್ ತೋರ್ಸ ಈ ಕೆರೆ ಮಳೆ ಹೊಡೆತಕ್ಕೆ ಇಷ್ಟೊತ್ತಿಗೆ ಹಳ್ಳ ಹರ್ಕೊಂಡು ಹತ್ತಿ ಬರ್ಬೇಕಾಯ್ತು. ಈ ವರ್ಷ ನೋಡ್ರಿ ಜೂನ್ ಮುಗಿಯಕ್ ಬಂದ್ರು ಮಳೆನೇ ಇಲ್ಲ. ಯಾಕಪ್ಪ ಅಂದ್ರೆ ಇದಕ್ಕೆಲ್ಲ ನಾವೇ ಕಾರಣ. ನಾವ್ ಮಾಡೋ ಅಂತ ಮರ ಕಡಿಯೋದಾಗಿರ್ಬೋದು, ಫ್ಯಾಕ್ಟ್ರಿಗಳಾಗಿರ್ಬೋದು, ಇವನ್ನೆಲ್ಲ ನಾವೇ ಮಾಡಿ ಹಾಳು ಮಾಡ್ತಿದೀವಿ ನಮ್ಮ ಪರಿಸರನ. ಎಲ್ಲಾ ರೈತರ ಮಕ್ಳಿಗೂ ನಮಸ್ಕಾರ. ನಾನ್ ನಿಮ್ಗೆ ಇವತ್ತು ಬ್ಯೂಟಿಫುಲ್ ಅಂಡ್ ವಂಡರ್ಫುಲ್ ಪ್ಲೇಸ್ ತೋರ್ಸಕ್ ಹೊಟ್ಟಿದೀನಿ. ನಾನ್ ಹೇಳಕ್ ಹೊಟ್ಟಿರೋ ಈ ಪ್ಲೇಸ್ ಯಾವ್ದೇ ತರ ಟೂರಿಸ್ಟ್ ಪ್ಲೇಸ್ ಅಲ್ಲ, ಆದ್ರೂ ಮನ್ಸಿಗೆ ನೆಮ್ಮದಿ ಕೊಡುತ್ತೆ, ಕಣ್ಣಿಗೆ ತಂಪು ಕೊಡುತ್ತೆ. ಈ ಪ್ಲೇಸ್ ನಮ್ಮ ಸಂತೆಬೆನ್ನೂರಿಂದ ಜಸ್ಟ್ 6 ರಿಂದ 8 ಕಿಲೋಮೀಟರ್ ಅಷ್ಟೇ. ಈ ಪ್ಲೇಸ್ ಬಂದು ತ್ಯಾವಣಿಗೆ ಮತ್ತೆ ಸಂತೆಬೆನ್ನೂರು ನಡುವೆ ಇರೋದು. ಈ ಕೆರೆ ಸುತ್ತಮುತ್ತ ಹೊಲ ಗದ್ದೆಗಳಿಗೆ ಜೀವ ನೀಡುವಂತ ಕೆರೆ ಆಗಿದೆ. ಎಷ್ಟೋ ರೈತರು ಈ ಕೆರೆ ನೀರು ಬಳಸ್ಕೊಂಡು ವ್ಯವಸಾಯ ಮಾಡಿ ಜೀವನ ಮಾಡ್ತಿದ್ದಾರೆ. ಮಧ್ಯ ರೋಡು, ಆ ಕಡೆ ಕೆರೆ, ಈ ಕಡೆ ಗದ್ದೆ, ನೋಡಕ್ ಒಂಥರ ಆನಂದ ಅನ್ಕೊಳ್ಳಿ. ಈ ಕೆರೆ ಬಳಸ್ಕೊಂಡು ಎಷ್ಟೋ ಜನ ಮೀನ್ ಹಿಡಿದು ತಮ್ಮ ಜೀವನ ಸಾಗಿಸ್ತಾ ಇದಾರೆ. ನೋಡ್ರಿ ಪರಿಸರದಿಂದ ಎಷ್ಟೆಲ್ಲ ಉಪಯೋಗ ಐತೆ ಅಂತ. ನಾವು ತಿನ್ಬೋದು, ಅಕ್ಕಿ ಪಕ್ಷಿಗಳು ತಿನ್ಬೋದು, ದನ ಕರುಗಳು ತಿನ್ಬೋದು, ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ಬೋದು. ಈ ಪ್ಲೇಸ್ ಎಲ್ಲಿ ಬರುತ್ತೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಒಂದು ಕಮೆಂಟ್ ಹಾಕಿ. ಹಂಗೆ ಒಂದು ವಿಡಿಯೋ ಮಾಡಿದೀನಿ, ನೋಡ್ಕೊಂಡ್ ಬನ್ನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನು ಇಷ್ಟ ಆಗಿದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ನಿಮ್ಮ ಜೊತೆ ನನ್ನ ಕಥೆ ಇನ್ಮೇಲೆ ಬರ್ತಾ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಾಟಾ, ಬಾಯ್.